ನಮಸ್ತೆ ಸ್ನೇಹಿತರೆ, ಈ ದಿನದ ವಿಷಯ ಯುವಕರೇ, ನಿಮ್ಮ ಗಂಡಸ್ತನ ಕಳ್ಕೊಳ್ಬೇಡಿ. ನೋಡಿ, ಏನಪ್ಪ ಈ ರೀತಿ ಹೇಳ್ತಾರಂತ ತಿಳ್ಕೊಳಕ್ ಹೋಗ್ಬೇಡಿ. ಈಗಿನ ಯುವಕರುಗಳು ಅತಿ ಹೆಚ್ಚು ಈ ಹೆಣ್ಮಕ್ಳ ವ್ಯಾಮೋಹಕ್ಕೆ ಬಿದ್ದು ತುಂಬಾ ಚಿಕ್ಕ ವಯಸ್ಸಲ್ಲೇನೆ ಅನೇಕ ತಪ್ಪುಗಳನ್ನ ಮಾಡಿ, ಅಥವಾ ಎಂತಿ ಇದ್ರು ಅಥವಾ ಮಕ್ಕಳಿದ್ರು ಮೊಮ್ಮಕ್ಕಳಿದ್ರು ಸಹ ಅನೇಕ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಿ ಬದುಕಿನ ಸುಳಿನಲ್ಲಿ ಸಿಗಾಕೊಂಡು ತುಂಬಾ ಹೀನಾಯ ಪರಿಸ್ಥಿತಿ ತಲುಪಿಟ್ಟಿದ್ದಾರೆ. ನೋಡಿ, ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಅಜ್ಞಾನ. ಇವ್ರ ಜೊತೆ ಇದ್ರೆ ನಮ್ಗೆ ಖುಷಿ ಸಿಗುತ್ತೆ, ಇವ್ರಿದ್ರೇನೆ ನಮ್ ಜಗತ್ತೆಲ್ಲ, ಇವ್ರಿದ್ರೇನೆ ನಮ್ಗೆಲ್ಲ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಅವ್ರೆಷ್ಟೇ ಹೆಣ್ಮಕ್ಳು ಅವಮಾನ ಮಾಡ್ಲಿ ಪ್ರೀತಿಸ್ಬಿಟ್ಟು ಅವ್ರು ಯಾವುದೇ ಸಹ ಕಾರಣ ಹೇಳ್ದಿರೋ ಹೋದಾಗ ನಾವೇನ್ ಮಾಡ್ತೀವಿ, ಮನೋರೋಗಕ್ಕೆ ತುತ್ತಾಗಿ ಅವ್ರ ಕಾಲ್ ಹಿಡಿಯೋದು, ಕೈ ಹಿಡಿಯೋದು, ಕೈ ಮುಗಿಯೋದು, ನೀನ್ ಇದ್ರೇನೆ ಎಲ್ಲ ಅನ್ನೋದು, ಕೈ ಕುಯ್ಕೊಳ್ಳೋದು, ವಿಷ ಕುಡಿಯೋದು, ನೇಣ ಹಾಕೊಳ್ಳೋದು, ಇದು ಹೋಗೋ ಗಾಡಿನಲ್ಲಿ ಜೋರಾಗಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು, ಅಥವಾ ಅವ್ರ ಮೇಲಿರೋ ಕೋಪಕ್ಕೆ ಬೇರೆಯವ್ರ ಮೇಲೆ ಗಲಾಟೆ ಮಾಡ್ಬಿಟ್ಟು ಜೈಲ್ ಪಾಲಾಗೋದು. ಈ ರೀತಿ ಅನೇಕ ಜನಗಳು ಮಾಡ್ತಾ ಇದ್ದಾರೆ, ಅನೇಕ ಯುವಕರುಗಳು ಇದಕ್ಕೆ ತುತ್ತಾಗಿದ್ದಾರೆ. ನೋಡಿ, ನೀವು ಗಂಡಸರಾಗಿ ಹುಟ್ಟಿರೋದು ಅಂತಂದ್ರೆ ನಿಮ್ ತಂದೆ ತಾಯಿ ನಿಮ್ ಗಂಡುವಾಗ ಅಂತ ಇತ್ತವ್ರೆ ಅಂತಂದ್ಮೇಲೆ ನೀವು ಮನೆಗೆ ಮೊದಲು ನೀವು ನಿಮ್ ತಂದೆ ತಾಯಿಗೆ ಆದ್ಯತೆ ಕೊಡ್ಬೇಕು. ನೀವ್ ಯಾರಿಂದ ಬಂದಿದ್ದೀರಾ ಅವರು ಗೌರವ ಕೊಡ್ಬೇಕು. ಅವ್ರೇನಾದ್ರು ನಿಮಗ್ ಬೈತವ್ರೆ, ಅವ್ರೇನಾದ್ರು ನಿಮ್ಗೆ ಹೀಯಾಳಿಸ್ತವ್ರೆ, ನಿಮ್ಗೆ ಏನಾದ್ರು ಅವಮಾನ ಮಾಡ್ತವ್ರೆ ಅಂದ್ರೆ ನೀವು ಅವ್ರಿಗೆ ಹೆಂಗೆ ಉತ್ತರ ಕೊಡ್ಬೇಕು, ಅವ್ರನ್ನ ಹೆಂಗ್ ಬೆಳೆಸ್ಬೇಕು, ಅವ್ರಿಗೆ ಹೆಂಗೆ ನಾವು ಒಳ್ಳೆ ರೀತಿಯಿಂದ ಮಕ್ಕಳಾಗ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ಇವರೆಲ್ಲ ಅರ್ಧದಲ್ಲಿ ಬಂದಿದ್ದಾರೆ, ಅರ್ಧದಲ್ಲಿ ಹೋಯ್ತಾರೆ. ಮನುಷ್ಯನ ಆಸೆ, ಎಲ್ಲರೂ ಹೆಣ್ಮಕ್ಳು ಒಳ್ಳೆಯವ್ರು ಇರ್ತಾರೆ ಅಥವಾ ಕೆಟ್ಟವ್ರು ಇರ್ತಾರೆ, ಎರಡೂ ಪ್ರಮಾಣವಾಗಿದೆ. ನೀವು ಆಯ್ಕೆ ಮಾಡ್ಬೇಕಾದ್ರೆ ನೀವು ಚೆನ್ನಾಗಿ ನೋಡ್ಕೊಬೇಕು. ನೋಡಿ, ನೀವು ಯಾವ್ದಾನ ನೀವು ಹತ್ರ ಇರೋ ವಸ್ತುಗಳನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತನ್ನಿ, ಅವ್ರು ಬರೋದಕ್ಕೂ ಮುಂಚೆನೆ ನೀವು ಅರ್ಧ ಗಂಟೆ ಮುಂಚೆ 1 ಅವರ್ ಮುಂಚೆ ಹೋಗ್ಬಿಡೋದು, ಅವ್ರು ಎಷ್ಟೇ ದೂರ ಕರೆದ್ರು ಹುಡ್ಕೊಂಡು ಹೋಗ್ಬಿಡೋದು. ಅಥವಾ ಅವ್ರು ಏನ್ ಕೇಳಿದ ತಕ್ಷಣ ತಿನ್ನೋದು ಒಂದು ಚಮಚ 2 ಚಮಚ ಅಂದ್ರು 5 ಐಟಮ್ ಹೋಟೆಲ್ ಆರ್ಡರ್ ಮಾಡೋದು, ಅದನ್ನ 5 ಐಟಮ್ ಕೊಡ್ಸ್ಬಿಡೋದು, ತಿನ್ಸ್ಬಿಡೋದು. ಅವ್ರೇನಾರ ಬಟ್ಟೆ ಕೇಳ್ತಂದ್ರೆ ಎಷ್ಟೇ 1000 ರೂಪಾಯಿ ಬಟ್ಟೆ ಆದ್ರೂ ಕೊಟ್ಬಿಡೋದು. ಅಥವಾ ಗಾಡಿ ಕೇಳ್ತವ್ರು ಕೊಡ್ಸ್ಬಿಡೋದು, ಐಫೋನ್ ಕೇಳಿದ್ರೆ ಕೊಡ್ಸ್ಬಿಡೋದು, ಯಾವ್ದಾನ ಕಾಸ್ಮೆಟಿಕ್ ಕೇಳ್ತಾರೆ ಕೊಡ್ಸ್ಬಿಡೋದು, ಜ್ಯುವೆಲರ್ಸ್ ಕೇಳ್ಸಿದ್ರೆ ಕೊಡ್ಸ್ಬಿಡೋದು. ಕೊಟ್ಬಿಟ್ಟು ಕೊನೆಗೆ ನಿಮ್ಮೆಲ್ಲ ಜೋಬೆಲ್ಲ ಖಾಲಿ ಮಾಡ್ಕೊಂಡು ನಿಮ್ಗಿನ ಇನ್ನೊಬ್ಬ ಬೆಟಾರ ಖರ್ಚು ಮಾಡೋದು ಯಾರ ಹೆಚ್ಚಾಗಿ ಬಂದ ಅಂದ್ರೆ ಅವನಿಂದ ಹೋಗ್ಬಿಡ್ತಾರೆ. ಅಥವಾ ಮನೆಯಲ್ಲಿ ಏನಾರು ಒಪ್ತಿಲ್ಲ ಅಂತಂದ್ರೆ ಎಲ್ಲ ತಪ್ಪು ನಿಂದೇನೆ, ನೀನೇ ಇದೆಲ್ಲ ಮಾಡಿದ್ದು ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ ಹಾಕ್ಬಿಟ್ಟು ಅವ್ರು ಹೊರಟ್ಬಿಡ್ತಾರೆ. ನೋಡಿ, ಇದಕ್ಕೆ ನೀವು ತುತ್ತಾಗ್ಬಿಟ್ಟು ಏನ್ ಮಾಡ್ತೀರಾ, ಅವರ ಗುಲಾಮರ ರೀತಿ ಇರ್ತೀರಾ. ಅಥವಾ ಅವ್ರು ಯಾರು ಪ್ರೀತಿಸ್ತಾರೆ, ಮದುವೆ ಆಗ್ಬಿಟ್ರು ಅಂದ್ರೆ ನೀನ್ ಇದನ್ನೆಲ್ಲ ಮಾಡ್ತೀನಿ ಅಂತ ಅಂದೇ ತಾನೆ ನೀನ್ ನನಗೆ, ಮತ್ತೆ ಮಾಡು ಅಂತ ಅಂದ್ಬಿಟ್ಟು ಇಟ್ಕೊಂತಾರೆ. ನಾನ್ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿ, ನೀನ್ ನಂಬಿ ನೀನ್ ನನಗೆ ಅದನ್ನ ಕೊಡ್ಸು, ಇದನ್ನ ಕೊಡ್ಸು, ಟಿವಿ ಕೊಡ್ಸು, ವಾಷಿಂಗ್ ಮಿಷಿನ್ ಕೊಡ್ಸು, ಫ್ರಿಜ್ ಕೊಡ್ಸು, ಕಾರ್ ತಗೋ, ಲೋನ್ ಮಾಕು, ಅಪಾರ್ಟ್ಮೆಂಟ್ ಅಲ್ಲೇ ಇರ್ಬೇಕು, ನಾವು ಇಂಥ ಗಾಡಿಲೇ ಓಡಾಡಬೇಕು, ಪ್ರತಿ ಒಂದು ಫಂಕ್ಷನ್ಗಳು, ಮದುವೆ ಫಂಕ್ಷನ್ಗಳಿಗೆ ಸೀರೆಗಳೇ ಬೇಕು, ಒಳ್ಳೊಳ್ಳೆ ಡ್ರೆಸ್ಸೇ ಬೇಕು, ಒಂದ್ಸತಿ ಹಾಕ್ಬಿಟ್ಟಿದ್ದು ಇನ್ನೊಂದ್ಸತಿ ಹಾಕೊಂಡು ಹೋಗಕ್ಕಾಗುತ್ತಾ? ಈ ರೀತಿ ನಿಮ್ಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು, ಟಾರ್ಚರ್ ಕೊಟ್ಟು ನಿಮ್ಮ ಗಂಡಸ್ತನನೇ ನಿನ್ನ ಹಾಳು ಮಾಡಿಸ್ಬಿಡ್ತದೆ. ನಿಮ್ಗೆ ನಿಮ್ಮ ಮೇಲೆ ಡೌಟ್ ಆಗ್ಬಿಡ್ತದೆ, ನೀವು ಗುಲಾಮರಾಗಿದ್ದೀರಲ್ವಾ, ಗಂಡಸ್ತನ ಎಲ್ಲಿದೆ ನಿಮ್ಮ ಹತ್ರ? ನೋಡಿ, ಅವಾಗ ನಿಮ್ ಗಂಡಸ್ತನ ಉಳಿಸ್ಕೊಬೇಕು ಅಂದ್ರೆ ನಿಮ್ಮ ಹತ್ರ ಯಾವುದೇ ಒಂದು ಹೆಣ್ಮಗು ನೀವು ಸಹವಾಸ ಮಾಡ್ತಾ ಇದೀರಾ, ಅಥವಾ ಸ್ನೇಹ ಬೆಳೆಸ್ತಾ ಇದ್ದೀರಾ, ಅಥವಾ ಒಬ್ರು ಪ್ರೀತಿಸ್ತಾ ಇದ್ದೀರಾ, ಅಥವಾ ಮದುವೆ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಅರ್ಹತೆ, ನಿಮ್ಮ ಯೋಗ್ಯತೆ ಅಥವಾ ನಿಮ್ಮ ಹಣಕಾಸು ಏನಿದೆ ಅದ್ರ ಮೇಲೆ ಯಾವತ್ತೂ ಅವರು ಕೈ ಹಾಕ್ಬಾರ್ದು. ಅವ್ರಿಗೆ ಆ ಕ್ಷಣಕ್ಕೆ ಏನ್ ಬೇಕು ಬದುಕೋದಕ್ಕೆ, ಆ ಸಾಲ ಇಲ್ದಿರೋ ಬದುಕೋದಕ್ಕೆ ಏನೆಲ್ಲ ಮಾರ್ಗದರ್ಶನ ಕೊಡ್ತಾರೆ, ಅದು ನಿಜವಾದ ಪ್ರೀತಿ, ಅದು ನಿಜವಾದ ಹೆಣ್ಮಗು ಲಕ್ಷಣ. ನಿಮ್ಮ ದುಡಿಮೆಗೆ, ನಿಮ್ಮ ಏನೆಲ್ಲ ಕೆಲಸ ಮಾಡಕ್ ಮುಂದಾಗ್ತೀರ ಅದಕ್ಕೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಲ್ಬೇಕು. ನೀವು ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ನಿಮಗೆ ಸಪೋರ್ಟ್ ಆಗಿ ನಿಲ್ಬೇಕು. ಅಥವಾ ನೀವೇನಾರ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂತ ಇದೀರಾ, ಅಕ್ಕ ತಂಗಿರು ಚೆನ್ನಾಗಿ ನೋಡ್ಕೊಂತ ಇದೀರಾ, ನಿಮ್ಮ ಮನೇಲಿ ಬೇರೆ ಹೆಣ್ಮಕ್ಳುಗಳು ಚೆನ್ನಾಗಿ ನೋಡ್ಕೊಂಡ, ಸ್ನೇಹಿತರ ಜೊತೆ ಚೆನ್ನಾಗಿದ್ದೀರಾ ಅಂದ್ರೆ ಅದು ಪ್ರಾಮುಖ್ಯತೆ ಕೊಡ್ಬೇಕು. ಅವ್ರು ನಾವೆಲ್ಲ ಬರೋದಕ್ ಮುಂಚೆಯಿಂದ ಅವ್ರ ಜೊತೆ ಇದ್ದಾರೆ, ಇವ್ರಿಗೆ ನಾವು ಪರ್ಮಿಷನ್ ಕೊಡ್ಬೇಕು, ಅವ್ರ ಜೊತೆ ಇರೋದಕ್ಕೆ ಖರ್ಚು ಮಾಡೋದು ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ನಿಮ್ಗೆ ಯಾವಾಗ ಹೀಯಾಳ್ಸೋದು, ಅವಮಾನ ಮಾಡೋದು, ನೀವು ಹೋಗಿ ಅವ್ರ ಹಿಂದೆ ಜೋಲ್ಸುರ್ಸ್ಕೊಂಡು ಅವ್ರ ಕಾಲಿಟ್ಕೊಂಡು ಹಿಂದೆನೆ ಅವ್ರು ಎಷ್ಟೇ ಉಗಿದ್ರು, ಚೀತು ಅಂದ್ರು, ಎಲ್ಲಾದ್ರಲ್ಲೂ ಬ್ಲಾಕ್ ಮಾಡಿ ಬಿಸಾಕಿದ್ರು, ಅಥವಾ ಎಲ್ಲಾದ್ರಲ್ಲೂ ಇದ್ರು ಹುಡಿಕೊಂಡು ಹೋಗಿ ಮತ್ತೆ ಅವ್ರ ಕಾಲ್ ಮುಗಿಯೋದು, ಕೈ ಮುಗಿಯೋದು, ಅವ್ರ ಹತ್ರ ಮತ್ತೆ ಶರಣಾಗೋದು, ಇದು ಏಡಿತನಾನೇ. ನೋಡಿ, ನೀವು ಹುಟ್ಟಿಸಿರೋ ನಿಮ್ಮ ಅಪ್ಪ ಅಮ್ಮ ಅವ್ರ ಕೈ ಕಾಲು ಹಿಡಿಯೋದಕ್ಕ, ಅವ್ರ ಜೊತೆ ಇರೋದಕ್ಕ ಈ ರೀತಿ ಚೀತು ಅಂತ ಉಗಿಸ್ಕೊಂಡ್ರು, ನೀನ್ ಸರಿ ಇಲ್ಲ, ಅಸಹ್ಯ, ನಿಮ್ ಮಕ ನೋಡಕ್ಕಾಗಲ್ಲ ಅಂತಂದ್ರು ಪದೇ ಹೋಗಿ ಬೀಳೋದು ನಿಮ್ಮ ಅಜ್ಞಾನ ಇದು. ನೋಡಿ, ಕಾಲ ಉಳ್ಕೊಂಡು ಹೋಗ್ತಾ ಇರ್ತದೆ. ಭಗವಂತ ನಿಮ್ಗೆ ಯಾರನ್ನ ಇಂಥವ್ರು ಕಳ್ಸಿದ್ದಾರೆ ಅಂದ್ರೆ ನಿಜವಾದವ್ರು ಬರ್ತಾರೆ, ಮುಂಚೆನೆ ತಿಳ್ಕೊಂಬಿಡಪ್ಪ ಮೋಸ ಮಾಡೋರು ಯಾರ ರೀತಿ ಇರ್ತಾರೆ, ನಿಜವಾಗಿರೋರು ಬಂದಾಗ ಇಂತರ ಮೋಸ ಮಾಡೋದ್ರ ದೃಷ್ಟಿಯಿಂದಾನೆ ನೋಡ್ಬಿಡ್ತೀಯಾ, ಅದಕ್ಕೊಂದು ಶಿಕ್ಷೆ ಕೊಟ್ಟಿರ್ತಾರೆ, ಅದಕ್ಕೊಂದು ಪಾಠ ಕಳ್ಸಕ್ಕೆ ಇವ್ರು ಬಂದಿರ್ತಾರೆ, ಬಂದವ್ರು ಹೋಯ್ತಾರೆ. ಯಾವುದೇ ಒಂದು ಹೆಣ್ಣು ಒಳ್ಳೆ ಹೆಣ್ಮಗು ಆದವಳು ಒಂದೇ ಒಂದ್ಸತಿ ಇವರೇ ನಮ್ಮ ಗಂಡ ಅಥವಾ ಇವರೇ ನಮ್ಮನ್ನ ಪ್ರೀತಿಸ್ತವ್ರು, ಇವ್ರ ಜೊತೆನೆ ನಾವ್ ಇರ್ಬೇಕು ಅಂತಂದ್ಮೇಲೆ ಅವ್ರಿಗೆ ಯಾವುದೇ ಕಾರಣ ಆಗಿರ್ಬಾರ್ದು. ತಂದೆ ಹೋಗ್ತಿಲ್ಲ, ಜಾತಿ, ಧರ್ಮ ಅಥವಾ ಇನ್ನೊಂದು ಮತ್ತೊಂದು, ನಿಮ್ಮ ಹತ್ರ ದುಡ್ಡು ಐತೋ ದುಡ್ಡಿಲ್ವೋ ಏನೇನು ನೋಡ್ಬಾರ್ದು. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗುಣಕ್ಕೆ ಮಾತ್ರ ಅವ್ರು ಹೊಂದಾಣಿಕೆ ಆಗಿ ಬೇರೆ ಕಾರಣ ಒಂದಿರಬಾರ್ದು. ನೀವೊಂದು ಮದುವೆ ಆಗ್ಬೇಕಷ್ಟೇನೆ.
ನೀವು ದುಡಿತೀರೋ ದುಡಿಯಲ್ವೋ ಗೊತ್ತಿಲ್ಲ, ಇಬ್ರು ಜೊತೆ ಸೇರ್ ಸೆಟ್ಲ್ ಆಗ್ತಿರೋ ಗೊತ್ತಿಲ್ಲ ಅಲ್ವಾ. ಇನ್ನೊಬ್ರು ಮೆಚ್ಚೋದಕ್ಕೋಸ್ಕರ ನೀವು ಪ್ರೀತಿ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಅವಮಾನ ಮಾಡ್ಕೊಂಡು ಅಪ್ಪ ಅಮ್ಮನ್ ಬಿಟ್ಟು ಆಚೆ ಬರಬೇಕು ಅಲ್ವಾ. ಎಷ್ಟೊಂದು ಡಿಮ್ಯಾಂಡ್ಗಳು, ನೀವು ಅವರು ಗುಲಾಮರಾಗ್ಬಿಟ್ಟಿರ್ತೀರ ನೋಡಿ, ಏಡಿಗಳಾಗ್ಬಿಡ್ತೀರ, ಶಂಡರ್ ರೀತಿ ಆಗ್ಬಿಡ್ತೀರ. ಇದಕ್ಕ ನೀವು ಹುಟ್ಟಿರೋದು. ಗಂಡಸ್ತನ ಅಂತಂದ್ರೆ ರಕ್ಷಣೆ ಮಾಡೋದು, ರಕ್ಷಣೆ ಅಂತಂದ್ರೆ ನಮ್ಮನೆ ಹೆಣ್ಮಕ್ಳನ್ನ, ತಂದೆ ತಾಯಿಗಳನ್ನ ಯಾರ್ಯಾರಿಗೆ ಯಾವಾಗ ಯಾವಾಗ ತಕ್ಕಂತೆ ಯಾವ್ಯಾವ್ದು ಏನೇನು ತಲುಪಿಸ್ಬೇಕು ತಲುಪಿಸೋದಕ್ಕೆ, ದುಡಿಯೋದಕ್ಕೆ, ಅದು ಗಂಡಸ್ತನ ಮೂಲ ಲಕ್ಷಣ. ಅದನ್ನ ನಾವು ಕಳ್ಕೊಂಡು ನಮ್ಮ ವಿದ್ಯಾಭ್ಯಾಸನ ಹಾಳು ಮಾಡ್ಕೊಂಡು, ಅಥವಾ ನಮ್ಮ ಏನು ಮನೇನು ಹೆಸರು ಕೆಡಿಸ್ಕೊಂಡು, ನಮ್ಮ ಆರೋಗ್ಯನೂ ಕೆಡಿಸ್ಕೊಂಡು, ನಮ್ಮ ನೆಮ್ಮದಿನೂ ಹಾಳು ಮಾಡ್ಕೊಂಡು ಅಲ್ವಾ, ಕುತುಪಾತಕ್ಕೆ ತಲುಪಿ ಕೈಗಳು ಕುಯ್ಕೊಂಡು ಏನೆಲ್ಲ ಕಥೆ ಇದು. ದಯವಿಟ್ಟು ಯುವಕರೇ, ನೀವು ಅತಿ ಹೆಚ್ಚು ಧೈರ್ಯಶಾಲಿಗಳಾಗಬೇಕು, ಅತಿ ಹೆಚ್ಚು ಜ್ಞಾನ ಬೆಳೆಸ್ಕೊಬೇಕು, ನಿಮ್ಮ ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಬೇಕು, ನಮ್ಮ ಸಾಧು ಸಂತರುಗಳು ಹಿರಿಯರ ಬಗ್ಗೆ ತಿಳಿಬೇಕು, ದೇಶ ಪ್ರೇಮ ಬೆಳೆಸ್ಕೊಬೇಕು, ನಮ್ಮ ದೇಶದ ರಾಜಕೀಯ ವ್ಯವಸ್ಥೆನ ತಿಳ್ಕೊಬೇಕು, ನಮ್ಮ ದೇಶ ಏಕ್ ಹೀಗಿದೆ, ಏಕ್ ಬದಲಾವಣೆ ಆಗ್ತಿಲ್ಲ ಅಂತ ಅದೆಲ್ಲ ಯುವಕರ ಕೈಲಿ ಇರೋದು. ನೀವು ಹೋಗ್ಬಿಟ್ಟು ನಿಮ್ ಎನರ್ಜಿನೆಲ್ಲ ಕೆಲ್ಸಕ್ಕೆ ಬರದಿರೋರ್ ಮೇಲೆ ಆಗ್ತಾ ಇದ್ದೀರಾ. ನಿಮ್ ದುಡ್ಡೆಲ್ಲ ತಗೊಂಡೋಗಿ ಯಾರ ಕೆಲ್ಸಕ್ಕೆ ಬೆಲ್ಲ ಆಗ್ತಾ ಇರೋದು, ನಿಮ್ಮನ್ನ ಬಳಸ್ಕೊಂತ ಇರೋರ್ ಮೇಲೆ ಆಗ್ತಾ ಇದ್ದೀರಾ. ಒಂದ್ ಹೆಣ್ಣು ಏನಾದ್ರೂ ನಿಮ್ಗೆ ಒಡವೆ ಕೇಳ್ತಾವಳೆ, ಸೀರೆ ಕೇಳ್ತಾವಳೆ, ಒಳ್ಳೊಳ್ಳೆ ಊಟ ಕೇಳ್ತಾವಳೆ, ಟ್ರಿಪ್ಗಳು ಹೊಡಿಸ್ತಾವಳೆ, ಅಥವಾ ಅದು ಬೇಕು ಇದು ಬೇಕು ಅದು ಕೊಟ್ರೆ ನೀನ್ ಮಾತಾಡ್ಬೇಕು ಅಂತ ಏನಾದ್ರು ಅಂತವಳೆ, ನಿಮ್ ಹತ್ರ ಪ್ರಾಮಾಣಿಕವಾಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ, ಖಂಡಿತ ಅವಳು ನಿಮ್ ಹತ್ರ ಬಿಟ್ಟು ಹೋಯ್ತಾಳೆ. ವಸ್ತುನ್ ಪ್ರೀತಿಸ್ತಾ ಇರೋದವಳು ನಿಮ್ಮನ್ನೆಲ್ಲಿ ಪ್ರೀತಿಸಿದ್ಲು ಅಲ್ವಾ. ನೀವು ಇದನ್ನ ತುಂಬಾ ಚೆನ್ನಾಗಿ ತಿಳ್ಕೊಬೇಕು. ವಸ್ತುಗಳನ್ನ ಪ್ರೀತಿಸ್ತಾ ಇರೋರು ನಿಮ್ನ ಹೆಂಗ್ ಪ್ರೀತಿಸಕ್ ಸಾಧ್ಯ ಅಲ್ವಾ. ನಿಮ್ಮ ಗುಣ ಮೈನು, ನಿಮ್ಮ ಗುಣ ಯಾವತ್ತೂ ಮಾರಲ್ಲ ತಾನೆ, ಅದು ಬದಲಾಗಣತ್ತಾನೆ. ನಿಮ್ ಗುಣ ನೋಡಿ ಪ್ರೀತಿಸೋರು ಕೊನೆವರೆಗೆ ಬಂದಿರ್ತಾರೆ. ನಿಮ್ ವಸ್ತುಗಳು ಯಾವಾಗ ಬೇಕಾದ್ರೂ ಇನ್ನ ಹೆಚ್ಚಾಗಿ ಸಂಪಾದನೆ ಮಾಡ್ಕೊಬೋದು, ಯಾವಾಗ ಬೇಕಾದ್ರೂ ಝೀರೋ ಆಗ್ಬೋದು, ಅರ್ಧದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ, ಎಲ್ಲಾ ಹಿರಿಯರುಗಳು ಸಾಧು ಸಂತರುಗಳು ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾವ್ ಅದನ್ನೆಲ್ಲ ನೋಡಕ್ಕೆ ಹೋಗ್ತಿಲ್ಲ. ನಮ್ಗೇನ್ ಅರ್ಜೆಂಟಾಗಿ ಎಲ್ಲ ರೀಲ್ಸ್ಗಳು ನೋಡ್ಬೇಕು, ಅರ್ಜೆಂಟಾಗಿ ಸುತ್ತಮುತ್ತ ಎಲ್ಲಾರು ಪ್ರೀತಿ ಮಾಡ್ತವ್ರೆ, ನಾವು ಪ್ರೀತಿ ಮಾಡ್ಬೇಕು, ಎಲ್ಲ ಬೈಕಲ್ಲಿ ಓಡಾಡ್ತವ್ರೆ, ಬೈಕಲ್ಲಿ ಓಡಾಡ್ಬೇಕು, ನಾವು ಜಮ್ ಅಂತ ಇರ್ಬೇಕು. ಈ ತರ ಹೋಗ್ಬಿಟ್ರೆ ನಿಮ್ ಗಂಡಸ್ತಾನೆ ಎಲ್ಲಿ ಉಳಿತದೆ ನೋಡಿ. ಎಷ್ಟು ಎಂತ ಪೌರುಷ ನಾಡು ನಮ್ದು, ನಮ್ ದೇಶ ಎಂತ ವೀರರ ನಾಡು, ಎಂತೆಂತ ರಾಜರುಗಳು ಕಂಡಂತ ನಾಡು, ಎಂತೆಂತ ದೇಶ ಪ್ರೇಮಿಗಳು ದೇಶಕ್ಕೋಸ್ಕರ ಓಡಾಡಿರೋ ನಾಡು. ಇಂಥ ದೇಶದಲ್ಲಿ ನಾವು ಹುಟ್ಟು ಮೀಸೆ ಹುಟ್ಟು ನಾವು ತಂದೆ ತಾಯಿನ ರಕ್ಷಣೆ ಮಾಡ್ತೀರಾ, ದೇಶಕ್ಕೆ ಏನಾರು ಒಳ್ಳೇದ್ ಮಾಡ್ತೀರಾ, ಈ ಕೆಲ್ಸಕ್ಕೆ ಬರ್ದಿರೋ ಹೆಣ್ಮಕ್ಳುಗಳಿಂದ ಹೋಗಿ ನಮ್ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ನೀವು ಹುಟ್ಟಿರೋದ? ಇದಕ್ಕೆ ನಿಮ್ ತಂದೆ ತಾಯಿ ನಿಮ್ ನುಡ್ಸಿರೋದ? ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಆ ತರದ್ ಏನಾದ್ರು ಸಿಚುವೇಶನ್ ಅಲ್ಲಿ ಇದೀರಾ ಅಂದ್ರೆ ಅವ್ರು ಬೇಡ ಅನ್ನೋದಕ್ಕೆ ಮುಂಚೆ ನೀವೇ ಬಿಟ್ಬಿಡಿ. ಒಂದು ಸಾರಿ ರಿವರ್ಸ್ ಆಗಿ, ಅವ್ರೇನೆಲ್ಲ ಕೇಳ್ತವ್ರೆ, ಅವ್ರೇನೆಲ್ಲ ಮಾಡಿದ್ರೆ ಮಾತ್ರ ನಿನ್ ಜೊತೆ ಇರ್ತೀನಿ ಅಂತವ್ರೆ, ಮಾಡಲ್ಲ ಅಂತ ಹೇಳಿ. ನಿಮ್ ನಿಜವಾಗ್ ಪ್ರೀತಿ ಮಾಡ್ತಿದ್ರೆ, ಇಲ್ಲ ಇಲ್ಲ ನಾ ಅದೆಲ್ಲ ಮಾಡ್ಲಿಲ್ಲ ನೀನ್ ನನ್ಗೆ ಬೇಕಪ್ಪ ಅಂತ ಬಂದವ್ರೆ ಅಂದ್ರೆ ಅವ್ರು ನಿಜವಾಗ್ ನಿಮ್ಗೆ ಗೆಳತಿ, ಅವ್ರು ನಿಮ್ ನಿಜವಾಗ್ ನಿಮ್ಗೆ ಹೆಂಡತಿ ಅಲ್ವಾ. ಇಂಥವ್ರ ಸವಾಸದಲ್ಲಿ ಇರ್ಬೇಕು, ಇಂಥವ್ರ ಜೊತೆ ನೀವ್ ಇರ್ಬೇಕು ಅಲ್ವಾ. ನಿಮ್ ಜೀವನ ಬರೇ ಗೊಂದಲದಲ್ಲಿ ಜಗಳದಲ್ಲಿ ಇನ್ನೊಬ್ರು ಕೈ ಕಾಲು ಇಟ್ಕೊಂಡು ಅವ್ರ ಹಿಂದೆ ಅಲಿಯೋದಕ್ಕೆ ನೀವು ಹುಟ್ಟಿರೋದಂಗಾದ್ರೆ ಇಲ್ವಲ್ಲ. ಈ ಚಿಂತನೆ ಬೆಳೆಸ್ಕೊಬೇಕು ನೀವು. ಈ ಚಿಂತನೆ ಬೆಳೆಸ್ಕೊಂಡಾಗ ನೀವು ಮುಂದೆ ಬಂದಾಗ ಮಾತ್ರ ನೀವು ಅಭಿವೃದ್ಧಿ ಆಗೋದು, ನಿಮ್ ಕುಟುಂಬನ ರಕ್ಷಣೆ ಮಾಡೋಕ್ಕಾಗೋದು, ದೇಶಕ್ಕೂ ಒಳ್ಳೆ ಪ್ರಜೆ ಆಗೋದು. ನೋಡಿ, ನಿಮ್ ಎನರ್ಜಿ ಎಲ್ಲ ವೇಸ್ಟ್ ಆಗ್ಬಿಟ್ಟಿರ್ತದೆ. ನೀವು ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಎಲ್ಲ ಬೀದಿಗೆ ಬಂದ್ಬಿಟ್ಟಿರ್ತದೆ. ನೀವು ವಿದ್ಯಾಭ್ಯಾಸ ಕಲಿತಿದ್ರೆ ಅದು ಹಾಳಾಗಿ ಕೊಟ್ಟೋಗ್ಬಿಟ್ಟಿರ್ತದೆ. ದಯವಿಟ್ಟು ಒಂದು ವೈರಾಗ್ಯದಿಂದ ಒಂದು 20-25 ವಯಸ್ಸು ನೀವು ಏನು ಓದುತ್ತಿದ್ದೀರಾ ಆ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿ ಮುಗಿಸಿ, ತದನಂತರ ನಿಮ್ಮ ಹತ್ರ ಹಣನೂ ಇರ್ತದೆ, ವಿದ್ಯೆನೂ ಇರ್ತದೆ, ಅದಕ್ಕೆ ಸಮಾನವಾಗಿ ನಿಮ್ಗೂ ಒಳ್ಳೆ ಚಿಂತನೆ ಬಂದಿರ್ತದೆ. ಆ ಟೈಮಲ್ಲಿ ಹೋಗ್ಬಿಟ್ಟು ಪ್ರೀತಿ ಮಾಡಿ, ಅಥವಾ ಮನೇಲಿ ಯಾರನ್ನ ಹುಡುಗಿ ಹೋಗ್ತಿದ್ರೆ ಅದನ್ನ ನೋಡಿ ಮದುವೆ ಮಾಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಅದಕ್ಕಿಂತ ಮುಂಚೆನೆ ಹೋಗ್ಬಿಟ್ಟು ಈ ರೀತಿ ಎಡವಟ್ ಮಾಡ್ಕೊಂಬೇಡಿ. ಅಥವಾ ನೀವು ಮದುವೆ ಆಗ್ತಿದ್ದೀರಾ ಅಂದ್ರೆ ಮದುವೆ ಆದ್ಮೇಲೆ ಶ್ರೀಮಂತರು ಹುಡುಗಿ ಅಥವಾ ಬಡವರು ಹುಡುಗಿ ಅಥವಾ ವಿದ್ಯಾಭ್ಯಾಸ ಹುಡುಗರ ಹುಡುಗಿ ಹೇಳ್ಕೊಂಡ್ ಕೇಳ್ತಾರೆ, ಈ ತರ ಹೋಗ್ಬಿಟ್ಟು ಯಾಮಾರ್ಬೇಡಿ. ಕುತ್ಕೊಂಡು ಮಾತಾಡಿ. ನಿಮ್ಮ ಗುಣ ಅವರ ಗುಣ ಮ್ಯಾಚ್ ಆಗುತ್ತಾ? ನಿಮ್ಮ ವ್ಯಕ್ತಿತ್ವ ನಿಮ್ಮ ಸ್ವಭಾವ ಅವ್ರ ಮ್ಯಾಚ್ ಆಗುತ್ತಾ? ನಮ್ಮ ಮನೆಗೆ ಹೊಂದಾಣಿಕೆ ಆಗ್ತಾಳೆ ಹುಡುಗಿ? ಈ ರೀತಿ ಚಿಂತನೆ ಮಾಡಿ. ಮಾನವೀಯತೆ ಇದೆಯಾ ಅವಳ ಹತ್ರ? ದಾನ ಧರ್ಮ ಮಾಡೋ ಗುಣ ಇದೆಯಾ? ಅವ್ರ ತಂದೆ ತಾಯಿನ ನಮ್ಮ ತಂದೆ ತಾಯಿನ ಪ್ರೀತಿಸೋ ಗುಣ ಇದೆಯಾ? ಇದನ್ನೆಲ್ಲ ನೋಡ್ಬಿಟ್ಟು ಹೋಗಿ. ಶೋಕಿಗೋಸ್ಕರ, ಆಡಂಬರಕ್ಕೋಸ್ಕರ, ಮ್ಯಾಚಿಂಗ್ ಡ್ರೆಸ್ಗಳಿಗೋಸ್ಕರ, ಮ್ಯಾಚಿಂಗ್ ಒಡವೆ, ಲಿಫ್ಟಿಕ್, ಮೇಕಪ್ಗಳಿಗೋಸ್ಕರ ಹಿಂದೆ ಅಲಿತಾ ಇರೋ ಹೆಣ್ಮಕ್ಳು ನೀವು ತಂದ್ರೆ ಅವಳು ಸಂಸಾರ ಮಾಡಕ್ ಉಪಯೋಗ ಬರಲ್ಲ, ನಿಮ್ಗೂ ಉಪಯೋಗ ಬರಲ್ಲ. ಕೊನೆಗೆ ಮುಂಡೆ ನಾಮ ಇಟ್ಬಿಟ್ಟು ನಿಮ್ ಕುಟುಂಬದವ್ರಿಗೆ ಹೋಗ್ಬಿಡ್ತಾರೆ. ನಿಮ್ಮನ್ನು ಸಹ ಜೈಲಿಗೆ ಹಾಕಿಸ್ಬಿಡ್ತಾರೆ, ಕೋರ್ಟ್ ಕಚೇರಿಗೆ ಹಾಕಿಸ್ಬಿಡ್ತಾರೆ. ನೀವು ಯಾಮಾರು ಸಿಗಾಕೊಂಡು ಬಳಲ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಪ್ರೀತಿಸಿ, 100% ಪ್ರೀತಿಸಿ. 100% ನೀವು ಸತ್ಯವಾಗಿರೋರಿಗೆ ಎಷ್ಟು ಬೇಕಾದ್ರೂ ಎನರ್ಜಿ ಹಾಕಿ, ಎಷ್ಟು ಬೇಕಾದ್ರೂ ನಿಮ್ ಸಮಯ ಕೊಡಿ, ಎಷ್ಟು ಬೇಕಾದ್ರೂ ದುಡ್ಡು ಇನ್ವೆಸ್ಟ್ ಮಾಡಿ, ಒಳ್ಳೆಯವ್ರಿಗೆ ಮಾಡಿ. ಇಂಥವ್ರನ್ನೆಲ್ಲ ಗುರುತಿಸಿ ಆದಷ್ಟು ಬೇಗ ನಿಮ್ ಜೀವನ ಬದಲಾಯಿಸ್ಕೊಂಡು ಅದರಿಂದ ಆಚೆ ಬಂದು ಮುಂದೆ ಹೆಜ್ಜೆ ಇಡಿ. ದೇಶಕ್ಕೋಸ್ಕರ ಏನಾದ್ರು ಮಾಡೋದಕ್ಕೆ ಓಡಾಡಿ. ನಿಮ್ ತಂದೆ ತಾಯಿ ರಕ್ಷಣೆ ಮಾಡೋದಕ್ಕೋಸ್ಕರ, ಸಮಾಜನ ರಕ್ಷಣೆ ಮಾಡೋದಕ್ಕೋಸ್ಕರ ಏನಾದ್ರು ಒಂದು ಸಾಧನೆ ಮಾಡೋಗಿ. ಸುಮ್ಮನೆ ಏನೋ ಹುಟ್ಟಿದೀವಿ ಎಲ್ಲಾರು ಮಾಡಿದ್ದು ನಾವು ಮಾಡ್ಬಿಟ್ಟು ಸಾಯಕಲ್ಲ ನೀವು ಹುಟ್ಟಿರೋದು. ಇದು ಎಲ್ಲರಿಗೂ ಸಹ ಇದನ್ನ ಮಾಡೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಎಲ್ಲೋ ಒಬ್ರು ಇಬ್ರು ಇದನ್ನ ತಿಳ್ಕೊಂಡು ಬದಲಾದ್ರೆ ನನಗೆ ಅದೇ ಸಂತೋಷ.
ನೋಡಿ, ನಿಮಗೆ ಏನಾರ ಡೌಟ್ ಇತ್ತು ಅಂತಂದ್ರೆ, ಏನಾರ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಖಂಡಿತವಾಗಿ. ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರು, ಕುಟುಂಬಸ್ಥರಿಗೆ ಎಲ್ಲರಿಗೂ ಕಳಿಸ್ಕೊಡಿ. ಈ ತರದ ಏನಾರ ದುಃಖದಲ್ಲಿ ಯಾರನ್ನ ಯುವಕರುಗಳಿದ್ದಾರೆ ಅಂದ್ರೆ ಅಂಥವ್ರಿಗೆ ಇದನ್ನು ಕಳಿಸ್ಕೊಡಿ. ಅವ್ರ ಉಪಯೋಗ ಖಂಡಿತ ಬಂದೇ ಬರ್ತದೆ. ಎಲ್ಲ ಗೊತ್ತಿರಲ್ವಲ್ಲ, ಏನೋ ನಮಗೆ ಗೊತ್ತಿರೋ ನಮ್ಮ ಅನುಭವಕ್ಕೆ ಬಂದಿದ್ದು, ನಮ್ಮ ಜೀವನದ ಇಷ್ಟು ವರ್ಷದ ಪಯಣದಲ್ಲಿ ನಾವು ನೋಡಿರೋದು ಮಟ್ಟಿರೋದನ್ನ ನಾನು ಮಾತಾಡೋದಷ್ಟೇನೆ. ಇನ್ನೇನೋ ಕಲ್ಪಿತ ಮಾಡಿ ಮಾತಾಡೋದಿಲ್ಲ ಅಲ್ವಾ. ಇದನ್ನೆಲ್ಲ ನಾವು ತಿಳಿಸ್ಕೊಡೋ ವಿಷಯನ ನಾವು ತಿಳಿಸ್ಕೊಟ್ಟಿದ್ದೀವಿ. ನಿಮ್ಗೆ ಮಾಹಿತಿ ಇಷ್ಟ ಆಯ್ತು, ನಿಮ್ಮ ಸ್ನೇಹಿತರು ಕಳಿಸ್ಕೊಡಿ. ಎಲ್ಲರೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.